ನಾನು ಭೀಮಣ್ಣ ಅಂತೇಳಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಮಾವಿನಗೆರೆಯಲ್ಲಿ ನಾನು ಜೀವ ವಿಜ್ಞಾನದ ಶಿಕ್ಷಕ ಕೆಲಸ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಾನು NMMS ಮಾನಸಿಕ ಸಾಮರ್ಥ್ಯ ಅದ್ರ ಬಗ್ಗೆ ಕ್ಲಾಸ್ ತೊಗೋತಾ ಇದ್ದೀನಿ. ವಿಷಯ ಕ್ಯಾಲೆಂಡರ್ ಸಮಸ್ಯೆಗಳು ಅಂತಕ್ಕಂಥ ವಿಷಯ. ಸೊ ಇದು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಕಠಿಣ ಅನ್ನಿಸ್ತಕ್ಕಂಥದ್ದು NMMS ಕ್ಲಾಸಲ್ಲಿ. ಇದು ನನಗೆ ಗೊತ್ತಿರ್ತಕ್ಕಂಥ ಒಂದಿಷ್ಟು ವಿಚಾರಗಳು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ಓದ್ತಕ್ಕಂಥ ವಿಷಯ ಕ್ಯಾಲೆಂಡರ್ ಸಮಸ್ಯೆಗಳು. ಕ್ಯಾಲೆಂಡರ್ ಅಂದರೆ ನಿಮ್ಮ ತಲೆಯಾಗಿರಲಿ ಪರಿಕಲ್ಪನೆ, ಅದು ದಿನಗಳಾಗಿರ್ಬೋದು, ವಾರಗಳು ಆಗಿರ್ಬೋದು, ತಿಂಗಳುಗಳು ಆಗಿರ್ಬೋದು, ವರ್ಷಗಳು ಆಗಿರ್ತವೆ. ಅವೆಲ್ಲನೂ ಕಲ್ತ್ರೆ ನಾವು ಕ್ಯಾಲೆಂಡರ್ ಅಂತ ಕಲ್ತೀವಿ. ಇದು ಸ್ಪಷ್ಟತೆ ನಮಗೆಲ್ಲ ಇರಬೇಕಾಗಿದೆ. ಏನೇನು ಕ್ಯಾಲೆಂಡರ್ ಅಂದರೆ ದಿನಗಳು, ವಾರಗಳು, ತಿಂಗಳುಗಳು ಮತ್ತು ವರ್ಷಗಳು ಅಂತಕ್ಕಂಥವು. ಅದರದ್ದು ಸ್ಪಷ್ಟತೆ ನಮಗಿರಬೇಕು. ಇನ್ನು ಕ್ಯಾಲೆಂಡರ್ ಅಂದರೆ ಇದು ಸ್ವಲ್ಪ ಗೊತ್ತಿರಬೇಕು ನಮಗೆ. 24 ಗಂಟೆ ಅಂದರೆ ಒಂದು ದಿನ, 7 ದಿನ ಅಂತಂದರೆ ಒಂದು ವಾರ ಅಂತಕ್ಕಂಥದ್ದು. ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಆ್ಯಕ್ಚುಲಿ ಹುಡುಗರು ಇಲ್ಲೇ ಕನ್ಫ್ಯೂಸ್ ಭಾಳ ಮಾಡ್ಕೊತವೆ. ಇಲ್ಲೊಂದು ಉದಾಹರಣೆ ಕೊಟ್ಟಿದ್ದಾರೆ ಅವರು. ಇಲ್ಲಿ ನೋಡ್ರಿ, ಇಲ್ಲಿ 7 ಅದ. ಅದೇ ದಿನ ಬರಬೇಕಂದ್ರೆ 7ಕ್ಕೆ 7ನ ಕೂಡಿಸಿದ್ರೆ 14, ಅಂದರೆ 7 ದಿವಸ ಆದಮೇಲೆ ನೆಕ್ಸ್ಟ್ ಅದೇ ದಿನ ಬರ್ತದೆ. 14ಕ್ಕೆ 7 ಕೂಡಿಸಿದ್ರೆ 21, 21ಕ್ಕೆ 7 ಕೂಡಿಸಿದ್ರೆ 28. ಅಂದರೆ ಅದೇ ದಿನಗಳಿಗೆ 7 ಅದೇ ಬರಬೇಕು, ಒಂದೇ ಸೇಮ್ ದಿನವೇ ಬರಬೇಕು ವಾರದಾಗತ್ತಂದರೆ ಅದಕ್ಕೆ 7ಅನ್ನು ನಾವು ಕೂಡಿಸ್ಕೋತಾ ಹೋಗಬೇಕು. ಇದೊಂದು ಶಾಂಪಲ್ ಅಷ್ಟೇ. ಇಲ್ಲೊಂದು ಪ್ರಶ್ನೆ ಕೇಳಿದ್ದಾರೆ ನಮಗೆ. ತಿಂಗಳುಗಳಿಗೆ ಸಿಂಪಲ್ ಪ್ರಶ್ನೆ ಅದ. ವರ್ಷದಲ್ಲಿ ಕೆಲವು ತಿಂಗಳುಗಳು 30 ದಿನಗಳಿರುತ್ತವೆ ಮತ್ತು ಕೆಲವು ತಿಂಗಳುಗಳು 31 ದಿನಗಳಿರುತ್ತವೆ. ಹಾಗಾದರೆ ಎಷ್ಟು ತಿಂಗಳುಗಳು 28 ದಿನಗಳಿರುತ್ತವೆ ಅಂತಕ್ಕಂಥ ಪ್ರಶ್ನೆ ಕೇಳಿದಾವೆ. ಇದು ಭಾಳ ಮಂದಿ ಕನ್ಫ್ಯೂಸ್ ಮಾಡ್ಕೋತಾರೆ ಈ ಪ್ರಶ್ನೆಗೆ ಉತ್ತರ. ಇಲ್ಲಿ ಉತ್ತರ ಕೊಟ್ಟಿರ್ತಕ್ಕಂಥ ಆಪ್ಷನು 1 ಮಾತ್ರ ಅಂತದ, 1ನೇದು, 2ನೇದು 2 ಮಾತ್ರ ಅಂತಿದೆ, 3 ಮಾತ್ರ ಅಂತಿದೆ, 4ನೇದು 12 ತಿಂಗಳುಗಳು ಮಾತ್ರ ಅಂತ. ಸೊ ಇದಕ್ಕೆ ಮೇನ್ ಉತ್ತರ ಅಂತಂದರೆ 12 ತಿಂಗಳು ಸರಿ. ಯಾಕಂದ್ರೆ ವರ್ಷದಲ್ಲಿ ಕೆಲವು ತಿಂಗಳು 30 ದಿನ ಇರ್ತವೆ, ಕೆಲವು ತಿಂಗಳು 30. ಹಾಗಾದರೆ ವರ್ಷ 28 ದಿವಸ ಅಂತಂದರೆ ಎಲ್ಲ ತಿಂಗಳದಾಗ ಸಹಜವಾಗಿ 28 ದಿನ ಇರ್ತವೆ ಅಂತ ಕೇಳ್ಯಾರ ಅವರು ಅಷ್ಟೇ. ಇದು ಸ್ವಲ್ಪ ಪ್ರಶ್ನೆ ಕೇಳಬೇಕಾದ್ರೆ ಗೊಂದಲ ಬಹಳ ಮಾಡ್ಕೋತಾರೆ. ಅಲ್ಲಿ ಪ್ರಶ್ನೆ ಕೇಳೋರು ವರ್ಷದಲ್ಲಿ ಕೆಲವು ತಿಂಗಳು 30 ದಿನ, ಕೆಲವು ತಿಂಗಳು 31 ದಿನ ಇರ್ತವೆ. ಹಾಗಾದರೆ ಎಷ್ಟು ತಿಂಗಳುಗಳು 28 ದಿನ ಇರ್ತವೆ ಅಂತ ಕೇಳೋರು. ಅಂದರೆ ಕೆಲವು 28 ದಿನ ಪರ್ಟಿಕ್ಯುಲರ್ ಕೇಳಿದ್ರೆ ಫೆಬ್ರವರಿ ಹೇಳಬೇಕಾಗಿತ್ತು ನಾವು. ಎಷ್ಟು ತಿಂಗಳುಗಳಂದಾಗ ಎಲ್ಲ ತಿಂಗಳುಗಳಲ್ಲೂ 28 ದಿನ ಬಂದೇ ಬರ್ತದೆ. ಇದಕ್ಕೆ ಸರಿಯಾದ ಉತ್ತರ ಎಲ್ಲ 12 ತಿಂಗಳುಗಳು. ಇಲ್ಲಿ ಇನ್ನೊಂದು ತಿಂಗಳುಗಳಂದರೆ ಇಲ್ಲಿ ನೋಡ್ರಿ, ಕೆಲವು ತಿಂಗಳುಗಳು 30 ದಿನ ಇರ್ತವೆ, ಕೆಲವು ತಿಂಗಳುಗಳು 31 ದಿನ ಇರ್ತವೆ. ಫೆಬ್ರವರಿಯಲ್ಲಿ 28 ಅಥವಾ 29 ದಿನಗಳಿರ್ತವೆ. ಇದು ನಮಗೆ ಸ್ಪಷ್ಟತೆ ಗೊತ್ತಿರಬೇಕು. ಕೆಲವು ತಿಂಗಳು 30 ಇರ್ತವೆ, ಕೆಲವು 31 ಇರ್ತವೆ. ಆದರೆ ಫೆಬ್ರವರಿಯಲ್ಲಿ 28 ಮತ್ತು 29. 28 ಯಾವಾಗ 29 ಯಾವಾಗ ಅಂತ ನೆಕ್ಸ್ಟ್ ಹೇಳ್ತೀನಿ ಅಂತಂದರೆ ಹೇಳಬೇಕಾದ್ರೆ ಇದ್ರ ಬಗ್ಗೆ ನಮಗೆ ಸ್ಪಷ್ಟತೆ ಇರಬೇಕಾಗಿರ್ತದೆ. ಇಲ್ಲಿ ಕೊಟ್ಟರು ಯಾವ್ಯಾವ ತಿಂಗಳಿಗೆ 30 ದಿವಸ ಇರ್ತದೆ, ಯಾವ ತಿಂಗಳಿಗೆ 38 ಇರ್ತದೆ, ಯಾವ ತಿಂಗಳಿಗೆ 28, 29. ನೋಡಿ, ಜನವರಿ ತಿಂಗಳನ್ನು 31 ಇರ್ತವಲ್ಲಿ, ಫೆಬ್ರವರಿಯಲ್ಲಿ 28 ಅಥವಾ 29, ಮಾರ್ಚ್ 31, ಏಪ್ರಿಲ್ 30, ಮೇ 31, ಜೂನ್ 30, ಜುಲೈ 31, ಆಗಸ್ಟ್ 31, ಸೆಪ್ಟೆಂಬರ್ 30, ಅಕ್ಟೋಬರ್ 31, ನವಂಬರ್ 30, ಡಿಸೆಂಬರ್ 31. ಅಂದರೆ ಇದು ಸ್ವಲ್ಪ ನಮ್ಗೆ ಗೊತ್ತಿರಬೇಕು. ಇದು ಗೊತ್ತಿದ್ದರೆ ಮುಂದೆ ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು. ಇನ್ನು ವರ್ಷದ ಬಗ್ಗೆನೂ ಕೆಲವೊಂದಿಷ್ಟು ಪರಿಕಲ್ಪನೆ ಇರಬೇಕು ನಮಗೆ. ಸಾಮಾನ್ಯ ವರ್ಷ ಅಂತ ತೊಗೊಂಡಿವಂದರೆ ಇಲ್ಲಿ 365 ದಿವಸ ಇರ್ತಾವೆ. ಅಧಿಕ ವರ್ಷ ಅಂತಂದರೆ ಒಂದು ಅಧಿಕ ಆಗಿರ್ತದೆ, ಅಂದರೆ 366. ಸಾಮಾನ್ಯ ವರ್ಷ ಅಂದರೆ ಕಂಪಲ್ಸರಿ 365, ಅಧಿಕ ವರ್ಷ ಅಂತಂದರೆ 366. ಅಧಿಕ ಅಂದರೆ ಒಂದು ಹೆಚ್ಚಿಗೆ ಅಷ್ಟೇ. ಹಾಗಾದರೆ ಪ್ರಶ್ನೆ ಕೇಳ್ಬೋದು ನೀವು, ಅಧಿಕ ವರ್ಷ ಯಾವಾಗ ಬರ್ತದೆ ಕೇಳ್ಬೋದು. ಅಧಿಕ ವರ್ಷ ಅಂದರೆ ಇದು ಪ್ರತಿ 4 ವರ್ಷಕ್ಕೊಮ್ಮೆ ಬರ್ತದೆ. ಆಗ ಫೆಬ್ರವರಿಯಲ್ಲಿ 29 ದಿನ ಇರ್ತವೆ. ಅಧಿಕ ವರ್ಷದಾಗ ಯಾವಾಗಲೂ 29 ಫೆಬ್ರವರಿಗೆ ಬರ್ತದೆ. ಸಾಮಾನ್ಯ ವರ್ಷದಾಗೆ 28 ಇರ್ತದೆ. ಅದು ಪ್ರತಿ 4 ವರ್ಷಕ್ಕೊಮ್ಮೆ ಅಧಿಕ ವರ್ಷ ಬರ್ತದೆ. ಇದು ನಮ್ಗೆ ಗೊತ್ತಿರಬೇಕು. ನಿಮ್ಗೆ ಅನಿಸ್ಬೋದು ಅದು ಅಧಿಕ ಆದ ಸಾಮಾನ್ಯ ಆದಂತ ತಿಳಿಯೋದು ಹೆಂಗೆ. ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾವೆ. 2019 ಇದೆ, ಅದು ಅಧಿಕನ ಸಾಮಾನ್ಯ ಅಲ್ಲಕ್ಕ. ಅದನ್ನು ಏನು ಮಾಡ್ಬೇಕಂತ ನಾವು 4ರಿಂದ ಭಾಗಿಸಿದಾಗ, ಹೌದಾ, 2019 ಅಧಿಕ ಸಾಮಾನ್ಯ ಅಂದರೆ 4ರಿಂದ ಭಾಗಿಸ್ಬೇಕು ನಾವು, ಅವಾಗ ಗೊತ್ತಾಗ್ತದೆ ಅದು.
ಇಲ್ಲಿ ನೋಡಿ ಭಾಗಿಸಿದಾರೆ ನೋಡಿ 2019. ಈಗ 4 5 20 0 ನೆಕ್ಸ್ಟ್ 19 ಇಲ್ಲಿ ತೊಗೊಂಡಿದ್ದೀವಿ. ಈಗ ಇಲ್ಲೊಂದು 0 ಬರಲ್ಲ 19 ಇಲ್ಲಿ 0 ತೊಗೊಂಡು ನೆಕ್ಸ್ಟ್ 19 ಮಾಡಿದ್ದೀವಿ. ಅಂದರೆ 4 4 16 ಅಂದರೆ 3 ಬಂತು. ಅಂದರೆ ಯಾವ ಸಂಖ್ಯೆಯನ್ನು ನಾವು 4ರಿಂದ ಭಾಗಿಸಿದಾಗ ಅದರ ಶೇಷವು 0ಕ್ಕಿಂತ ಮೇಲಿದ್ದರೆ ಶೇಷ ಏನದ 1 2 ಅಥವಾ 3 ಉಳಿದ್ರೆ ಅದು ಸಾಮಾನ್ಯ ವರ್ಷ. ಶೇಷ 0 ಉಳಿತಪ್ಪ ಅಂದರೆ ಅದಕ್ಕೆ ನಾವೇನಂತ ಕರಿತೀವಿ, ಅಧಿಕ ವರ್ಷ ಅಂತ ಕರಿತೀವಿ. ಇದು ನೆನ್ಪಿಡಬೇಕು. ಯಾವುದೇ ಒಂದು ವರ್ಷವನ್ನು 4ರಿಂದ ಭಾಗಿಸಿದಾಗ ಶೇಷ ಏನಾಗಿರ್ಬೇಕಂತ, ಅದು 1 2 ಅಥವಾ 3 ಬಂದರೆ ಅಂಥ ವರ್ಷವನ್ನು ನಾವು ಏನಂತ ಕರಿತೀವಿ, ಸಾಮಾನ್ಯ ವರ್ಷ ಅಂತ ಕರಿತೀವಿ. ಅದೇ ಶೇಷ 0 ಉಳಿತಂದ್ರೆ ಅದು ಎಂಥ ವರ್ಷ ಆಗಿರ್ತದ, ಅಧಿಕ ವರ್ಷ ಆಗಿರ್ತದೆ. ಶೇಷ 0 ಉಳಿದ್ರೆ ಅಧಿಕ, 0 ಬಿಟ್ಟು 1 2 3 ಬಂದರೆ ಅದು ಸಾಮಾನ್ಯ ವರ್ಷ. ಇಲ್ಲೊಂದು ಕೊಟ್ಟಾರೆ, ಇನ್ನೂ ಒಂದು ಉದಾಹರಣೆ ಇಲ್ಲಿ ನೋಡ್ರಿ. 1996 ಅದೇ 4ರಿಂದ ಭಾಗಿಸಿದಾಗ ಶೇಷ ಏನು ಬಂದದಲ್ಲಿ 0 ಬಂದದಾಗ 4 4 16 3 ಉಳಿತು, 9 ತೊಗೊಂಡ್ವಿ. 4 9 36 ಇಲ್ಲಿ 3 ಉಳಿತು, ಹಾಗೆ 6 ತೊಗೊಂಡು 4 9 36 ಅದು ಶೇಷ ಎಷ್ಟು ಗೊತ್ತಿಲ್ಲಿ 0. 0 ಅಂತಂದ್ರೆ ಏನಿದು, ಅಧಿಕ ವರ್ಷ ನೋಡ್ರಿ. ಹಾಗಾದರೆ ಒಂದು ವರ್ಷಕ್ಕೆ ಎಷ್ಟು ವಾರಗಳು, ರೈಟ್? ನೀವು ಇದನ್ನು ತೊಗೊಂಡ್ರೆ ಒಂದು ವರ್ಷಕ್ಕೆ ಮುಖ್ಯವಾಗಿ ಸಾಮಾನ್ಯ ವರ್ಷದಲ್ಲಿ ಅವಾಗ ಹೇಳಿದ್ವಲ್ಲ ಅಧಿಕ ವರ್ಷ ಸಾಮಾನ್ಯ ವರ್ಷ ಅಂತೇಳಿ. ಸಾಮಾನ್ಯ ವರ್ಷದಾಗ 52 ವಾರಗಳಿರ್ತಾವ, ಒಂದು ದಿವಸ ಉಳಿತದ್ರಾಗೆ. ಅದೇ ನೀವು ಅಧಿಕ ವರ್ಷ ತೊಗೊಂಡ್ರಂದ್ರೆ ಇಲ್ಲಿ 52 ವಾರ 2 ದಿವಸ ಬರ್ತವೆ. ಯಾಕಂದರೆ ಇಲ್ಲಿ 366 ಇರ್ತವೆ, ಇಲ್ಲಿ 365 ದಿವಸ ಇರ್ತವೆ. ಇಲ್ಲಿ ಏನಾಗ್ತದೆ, 52 ವಾರ 1 ದಿವಸ ಎಕ್ಸ್ಟ್ರಾ ಬರ್ತದೆ. ಇಲ್ಲಿ 52 ವಾರ 2 ದಿವಸ ಎಕ್ಸ್ಟ್ರಾ ಬರ್ತದೆ. ಸಾಮಾನ್ಯ ವರ್ಷದಲ್ಲಿ 52 ವಾರ 1 ದಿವಸ ಉಳಿತದ, ಅಧಿಕ ವರ್ಷದಲ್ಲಿ 52 ವಾರ 2 ದಿವಸ ಉಳಿತದೆ. ಇಲ್ಲಿ ನೋಡ್ರಿ ಹೆಂಗಂತೇಳಿ ಅದು ಗೊತ್ತಾಗಬೇಕು. ಹೇಗೆ ನಮಗೆ ಭಾಗಿಸ್ಬೇಕು. 365 7ರಿಂದ ಭಾಗಿಸಿದಾಗ 52, ಇಲ್ಲಿ 52 ವಾರಗಳು 1 ದಿನ ಎಕ್ಸ್ಟ್ರಾ ಉಳಿತದ. ಇಲ್ಲಿ ನೋಡ್ರಿ. ಹಾಗಾದರೆ ಸಾಮಾನ್ಯ ವರ್ಷದ ನಂತರದ ಅದೇ ದಿನಾಂಕವು +1 ದಿವಸ ಮುಂದಾಗಿರ್ತದೆ ಸಾಮಾನ್ಯ ವರ್ಷದಾಗ. ಈ ನೋಡಿ 2017 ಜನವರಿ 15 ಅದ ಅನ್ಕೋರಿ, ಅದು ಭಾನುವಾರ. ಆದರೆ 2018 ಜನವರಿ 16 ಸಹಿತ ಏನಾಗಿರ್ತದೆ, ಸೋಮವಾರ. ಅಂದರೆ ಒಂದು ದಿವಸ ಏನಾಗಿರ್ತದಲ್ಲಿ ಮುಂದೆ ಬಂದಿರ್ತದೆ ಸಾಮಾನ್ಯ ವರ್ಷಕ್ಕಿಂತ ಅಧಿಕ ವರ್ಷ. 2017 ಸಾಮಾನ್ಯ ವರ್ಷ, 2018 ಅಧಿಕ ವರ್ಷ. ಇಲ್ಲೇನಾಗ್ತದೆ, ಒಂದು ದಿವಸ ಮುಂದೆ ಬಂದದ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ ಸಾಮಾನ್ಯ ವರ್ಷ ಅಂದರೆ ವರ್ಷದ ಅದೇ ದಿನಾಂಕ +1 ದಿವಸ ಮುಂದಾಗಿರ್ತದ. ಇನ್ನು 2017 ಜನವರಿ 15 ಭಾನುವಾರ ಆದರೆ 2018 ಜನವರಿ 15 ಏನಾಗಿರ್ತದೆ, ಒಂದು ದಿವಸ ಪ್ಲಸ್ ಆಗಿರ್ತದೆ ಅಂತ ಇಲ್ಲಿರೋ ಒಂದು ಕೊಟ್ಟರು. ಅದೇ ರೀತಿ ಅಧಿಕ ವರ್ಷದಾಗ ತೊಗೊಂಡ್ರೆ ನೀವು, ಅದು ಸಾಮಾನ್ಯ ವರ್ಷ ಇತ್ತು. ಅಧಿಕ ವರ್ಷದಾಗ ಮಾರ್ಚ್ 1 ಮುಂದಿನ ವರ್ಷದ ಫೆಬ್ರವರಿ 28ರವರೆಗೆ ಹಿಂದಿನ ವರ್ಷ ದಿನಕ್ಕಿಂತ +2 ದಿನ ಮುಂದಿರ್ತದೆ ಅಂತ. ಇದು ನೆನ್ಪಿಟ್ಕೋಬೇಕು ನಾವು ಅಧಿಕ ವರ್ಷದಾಗ. ಇಲ್ಲಿ ನೋಡ್ರಿ 2015 ಮಾರ್ಚ್ 1 ಭಾನುವಾರ ಆದರೆ 2015 ಮಾರ್ಚ್ 1 ಏನಾಗಿರ್ತದೆ, ಮಂಗಳವಾರ. ಅಂದರೆ ಅದು ಏಕದ ಎಷ್ಟೇ ಮುಂದಾಗಿರ್ತದೆ ತಿಳಿದ್ವಿ ನಾವು, 2 ದಿವಸ. ಅಧಿಕ ವರ್ಷ ಅಲ್ಲಿ ಏನಾಗಿರ್ತಿತ್ತು, 1 ದಿವಸ ಮುಂದಾಗ್ತಿತ್ತು ಅಷ್ಟೇ. ಇಲ್ಲಿ 2 ದಿವಸ ಮುಂದಾಗ್ತದೆ ಒಂದು ಮುಂದಿನ ವರ್ಷಕ್ಕೆ. ಇಲ್ಲಿ ನೋಡ್ರಿ ಅಧಿಕ ವರ್ಷ ಅಂದರೆ ಮಾರ್ಚ್ 1ರಿಂದ ಮುಂದಿನ ವರ್ಷ ಫೆಬ್ರವರಿ 28ರವರೆಗೆ ಹಿಂದಿನ ವರ್ಷದ ದಿನಕ್ಕಿಂತ +2 ದಿವಸ, ಅಂದರೆ 2 ದಿವಸ ಮುಂದಾಗ್ತದೆ. 2015 ಮಾರ್ಚ್ 1 ಭಾನುವಾರ ಆಯ್ತು ಅಂದರೆ ಇದಕ್ಕಿಂತ ಮುಂದಿನ ವರ್ಷ ಏನಾಗಿರ್ತದೆ, 2 ದಿನಕ್ಕಿಂತ ಹೆಚ್ಚಿಗೆ. ಅದು ಭಾನುವಾರ ಅಂದರೆ ಸೋಮವಾರ ಮತ್ತು ಮಂಗಳವಾರ ಆಗ್ತದೆ ಅಂತ. ಇಲ್ಲಿ ಉದಾಹರಣೆಗಳು ಕೊಟ್ಟಾರ ಒಂದಿಷ್ಟು. 2017 ಭಾನುವಾರ +1 ಆದರೆ 2018 ಸೋಮವಾರ +1 ಆಗ್ತದೆ. ಅದೇ ರೀತಿ 2019 ಮಂಗಳವಾರ +1 ಆಗ್ತದೆ, ರೈಟ್? ಇಲ್ಲಿ ನೋಡಿ 2020 ಏನಾಗ್ತದೆ, ಅಧಿಕ ವರ್ಷದ. ಇಲ್ಲಿ ಏನಾಗ್ತದೆ, ಯಾವಾಗಲೂ +2 ಆಗ್ತದೆ ಅಧಿಕ ವರ್ಷದಲ್ಲಿ. 2021 ಏನಾಗ್ತದೆ, ಸಾಮಾನ್ಯ ವರ್ಷದ +1. 2022 ಸಾಮಾನ್ಯ ವರ್ಷ +1. 2023 ಸಾಮಾನ್ಯ ವರ್ಷದ 1 ದಿನ ಮುಂದಷ್ಟೇ ಇರ್ತದೆ, ರೈಟಾ? ಇವೆಲ್ಲ ನೆನ್ಪಿಟ್ಕೋಬೇಕಾಗಿದೆ ನಾವು. +1 ಯಾಕಂದರೆ ಇವೆಲ್ಲ ಸಾಮಾನ್ಯ ವರ್ಷಗಳದಾವೆ. ಇಲ್ಲಿ +2 ಯಾಕೆ ಬಂತಂದರೆ ಇದು ಅಧಿಕ ವರ್ಷ ಆಗಿರ್ತದೆ.